ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ 13ನೇ ವಾರ್ಡಿನ ಅಳಿಯ ದಾವಲಪ್ಪ ಶಾಲೆ ಹತ್ತಿರ ಸಾರ್ವಜನಿಕ ಮಹಿಳಾ ಶೌಚಾಲಯ ಇದ್ದು, ಆದರೆ ವ್ಯಕ್ತಿಯೊಬ್ಬ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದು ಕೂಡಲೇ ತೆರವುಗೊಳಿಸಬೇಕು. ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 13ನೇ ವಾರ್ಡ್ನಲ್ಲಿ ಮಹಿಳೆಯರು ನಿತ್ಯ ಸಾರ್ವಜನಿಕ ಶೌಚಾಲಯ ಉಪಯೋಗಿಸ್ತಾ ಇದ್ದು, ಆದರೆ ಕೆಲ ವ್ಯಕ್ತಿಗಳು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಕಾನೂನು ಕ್ರಮ ಜರುಗಿಸಬೇಕು ಅಂತ ಮುಖ್ಯಾಧಿಕಾರಿಗೆ ತಿಳಿಸಿದ್ರು. ಸರ್ಕಾರದ ಜಾಗವನ್ನ ಕಬಳಿಸಿದ್ದು ಅಲ್ಲದೆ ನಮಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವುದಲ್ಲದೆ ಕೂಡಲೇ ಅನಧಿಕೃತವಾಗಿ ಕಟ್ಟಿದ ಕಟ್ಟಡವನ್ನ ತೆರವುಗೊಳಿಸಬೇಕು ಅಂತ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಮಾನ್ವಿ ಎಷ್ಟನೇ ವಾರ್ಡ್ ಅಮ್ಮ? 13ನೇ ವಾರ್ಡ್. ಏನು ಸಮಸ್ಯೆ ಏನಾಗಿದೆ? ಅದು ಏನಾಗಿದೆ? ಅದು ಒಂದು ಒಡೆ ಮಾಡಿದಾರೆ ಹಳೇದು, ಮತ್ತೆ ಹೊಸದು ಕಟ್ಟಿದ್ರೆ ಅದ್ರಾಗ ಹೋಗ್ಕೊಡ್ಲಿಲ್ಲ ಅವರು. ಯಾರು? ಮೈದ ಕುಲ್ದವ್ರು. ಏನದು? ಕೊಲ್ಲೋಗ್ಯದು ಟಿನ್ನಿನ ಮೇಲೆ. ಅದು ಯಾರು? ಅವ್ರ ಹೆಸರೇನು? ಬಾಬಾ ಮಿಯನವರು. ಯಾಕೆ ಹಂಗ್ಯಾಕ ಆ ರೀತಿ ಮಾಡ್ತಾರೆ? ಸಾರ್ವಜನಿಕ ಶೌಚಾಲಯ ಕೂಡಬಾರ್ದಂತೇಳಿ ಆ ರೀತಿ ಮಾಡಕತ್ತ, ಕುಂದ್ರಬಾರ್ದು ಅಂತ ಅಂಜಿಗೆ ಬರಂಗ ಯಾರು ಒಲ್ಲ ಹೊಸದು ಕಟ್ಟಿದ್ರೆ ಹಳೆದ್ರಾಗ ಹೋಗಿ ಕೈ ಮುರ್ಕಣಿ ಬಿದ್ದಿದ್ರಾ? ಈಗ ಏನಾಗಿದೆ ಈಗ ಶೌಚಾಲಯ ಹೊಸದು? ಹೊಸದಾಗೆಲ್ಲ ಮುರಿದು ಬಾಗಿಲಿಗೆ ಒಯ್ದು ಬಿಟ್ಟಾರ್ರಿ. ಯಾರು ಒಯ್ದಾರ? ಯಾರು ಆ ಕಡೆ ಮಂದಿ ಒಯ್ದಾರ. ಮತ್ತೆ ಈಗ ಹೆಂಗೆ ಮುನ್ಸಿಪಾಲಿಟಿಗೆ ಬಂದಿರಲ್ಲ? ಮತ್ತೆ ಬಂದಿವಿ ಅದಕ್ಕೆ ಬಂದಿವಿ ಅಂದ್ರೆ ಪ್ಲೇಸ್ ಇದ್ದಲ್ಲಿ ಏನಂದ್ರ ಈಗ ಮಾಡ್ತೀವಿ ಅಂದಾರಲ್ರಿ. ಹೌದಾ? ಈಗ ನಿಮಗೆ ಶೌಚಾಲಯ ಅಂತ ಹೇಳಿ ಮತ್ತೆ ಮುಂದೆ ಹೆಂಗ ಅದು ಸಾರ್ವಜನಿಕರದ್ದು ಎಲ್ಲರಿಗಿತ್ತ ಅದು? ಮತ್ತೆ ಆ ರೀತಿ ಹೆಂಗ್ ಮಾಡಿದ್ರು? ಮಾಡ್ಯಾರ. ನಾವು ಬಂದಾಗಾದ್ರೆ ಬರೀ ಅಳದಾಗ ಇದಾಯ್ತು. ರಾತ್ರಿ ಕೊಲ್ಲೋಗದು ನಮ್ ಕಡೆ ಕಾಲ್ ಮಾಡಕ್ ನಿಂದ್ರೋದು. ಯಾರು? ಅವ್ರ ಮಂದಿ. ಏನ್ ಸಮಸ್ಯೆ ಆಗಿದೆ? ಶೌಚಾಲಯದಲ್ಲಿ ಪ್ಲೇಸ್ ಇಲ್ಲ ರೀ. ಪ್ಲೇಸ್ ಇದ್ದಿದ್ನ ಗೋರ್ಮೆಂಟ್ ಪ್ಲೇಸ್ ನಲ್ಲಿ ಮನಿ ಕಟ್ಟಕತ್ತಾರ. ಯಾರು ಅವರು ಅವರು ಕಟ್ಟಕತ್ತಿದ್ರೆ ಈಗ ನಾವು ನೈಟು ಹೋಗ್ತಿರ್ತೀವ್ರಿ ಶೌಚಾಲಯಕ್ಕೆ. ಹೋಗೋವಾಗ ಹೊರಗಡೆ ಕೂಡ್ಬೇಕಾದ್ರೆ ಪ್ಲೇಸ್ ಇಲ್ಲ, ಎಲ್ಲಿ ಕೂಡ್ಬೇಕು ನಾವು? ಅವರೆಲ್ಲ ಪ್ಲೇಸ್ನಲ್ಲಿ ಮನೆಗಳು ಕಟ್ಟಿದ್ರೆ ನಾವೆಲ್ಲಿ ಕೂಡ್ಬೇಕು? ನೈಟು ನಿಂದ್ರೋದು, ಬಾಗಿಲು ತೆರ್ಕೊಳ್ಳೋದು, ಲೈಟ್ಗಳು ಹಾಕೋದು. ನಾವೆಲ್ಲಿ ಹೋಗ್ಬೇಕು? ಮೇಲೆ ಅಂತೂ ಹೋಗಕ್ಕಾಗಲ್ಲ, ಲೈಟ್ ಐತೆ ಅಂತೇಳಿ. ಹೊರಗಡೆ ಪ್ಲೇಸ್ ಇದ್ರೆ ತಾನೇ ಕೂಡೋದು. ಮತ್ತೆ ಕೂಡಕ್ಕೆ ಪ್ಲೇಸ್ ಇರ್ಲಿಕ್ರೆ ನಾವೆಲ್ಲಿ ಕೂಡ್ಬೇಕು? ಹಂಗಾಗಿ ಈಗ ಮುನ್ಸಿಪಾಲಿಟಿಗೆ ಬಂದು ಅರ್ಜಿ ಕೊಡಕತ್ತೀವಿ. ಈಗ ಅಲ್ಲಮ್ಮ ಮುನ್ಸಿಪಾಲಿಟಿ ಅವ್ರು ಏನಂದ್ರು? ಮುನ್ಸಿಪಾಲಿಟಿ ಅವ್ರು ಬಂದು ಮಾಡ್ಕೊಡ್ತೀವಿ ಅಂದಾರ ಸರ್. ಅಲ್ಲಮ್ಮ ಏನ್ ಸಮಸ್ಯೆ? ಏನಾದ್ರು ಕಲ್ಲು ಹೋಗಿತಾರ? ಕಲ್ಲು ಹೋಗಿತಾರ. ನೈಟ್ ಹೊತ್ನಾಗ ಏನ್ ಕಾಲ್ ಮಾಡ್ಯಾಕಂತೇಳಿ ಹಿಂಗೆ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತಾರ. ಹಂಗಿರುವಾಗ ಏನ್ ಮಾಡಕ್ಕಾಗತ್ರಿ? ನೈಟ್ ಒಬ್ರು ಇಬ್ರು ಹೋಗ್ತಿರ್ತಾರ. ಅವ್ರು ನೋಡಿ ಕೂಡ್ಬೇಕಾ? ಕೂಡ್ಲಾರ್ದ ಮನೆಗೆ ಬರ್ಬೇಕ್ರಿ. ಹೆಣ್ಮಕ್ಳೆಲ್ಲ ಹೋಗೋದು ಎಲ್ಲಾರು ಹೋಗತ್ತಲ್ಲ ರೀ. ನೀವು 13 ವಾರ್ಡ್ ಸದಸ್ಯರಲ್ಲ, ಜನರೆಲ್ಲ ಅಲ್ಲೇ ಹೋಗ್ತಾರ? ಜನರೆಲ್ಲ ಅಲ್ಲೇ ಹೋಗ್ತೀರಿ ಸರ್. ನಮಗೂ ಚಿಕ್ಕ ಮನೆ, ಪ್ಲೇಸ್ ಇಲ್ಲ ಮನೆಗೊಳಗ ಶೌಚಾಲಯ ಕಟ್ಕೋಬೇಕಾದ್ರೆ. ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸರ್. ಹಂಗಾಗಿ ಏನಂತಾರ ಅವ್ರು ಕೇಳಿದ್ರೆ, ಇದು ಸರ್ಕಾರಿ ಜಾಗ ಯಾಕೆ ನೀವು ಕಂಪೌಂಡ್ ಕಟ್ಟಿರಿ ಅಂತ ಹೇಳಿದ್ರೆ ಏನಂತಾರ? ಕೇಳಿಲ್ಲ ಸರ್, ಇನ್ನ ನಾವು ಕೇಳಿಲ್ಲ. ಆದ್ರೂ ನಾವು ಇಲ್ಲಿಗೆ ಬಂದಿದ್ವಿ ಸರ್ ಕೇಳ. ಅಲ್ಲಮ್ಮ ಈಗ ರಾತ್ರಿ ಕಟ್ಟಿದಾರ? ರಾತ್ರಿ ಹಾಕ್ಯಾರ ಸರ್. ಅವ್ರು ಏನ್ ಕಟ್ಟಿದಾರ? ಅವ್ರು ರಾಡ್ ಹಾಕಿ ಬುನಾದ್ ಹಾಕ್ಬಿಟ್ಟಾರ ಸರ್. ಯಾರ ಜಾಗ ಅಂತ ಕಟ್ಟಿದಾರ ಅವ್ರು? ಯಾರ ಜಾಗ ಅಂತ ಕಟ್ಟಿದಾರ? ಗೌರ್ಮೆಂಟ್ ಜಾಗ ಅಂತ ಕಟ್ಟಿರ್ತಾರೆ. ಮತ್ತೆ ಆ ರೀತಿ ಕಟ್ಟಬಾರ್ದಲ್ಲ? ಮತ್ತೆ ಸಾರ್ವಜನಿಕರದ್ದು? ಮತ್ತೆ ಸಾರ್ವಜನಿಕರು ಕಟ್ಟಬಾರ್ದು. ಮತ್ತೆ ಈಗ ಕೇಳ್ಬೇಕಂತ ಹೇಳಿ ಹಿಂಗೆ ಕಟ್ಟಿದ್ರೆ ಬಾಗಲತ್ತು ಬರ್ತಾರ ಅಂದು ರಾತ್ರಿ ಕಟ್ಟಾರ ಸರ್. ರಾತ್ರಿ ಕಟ್ಟಾರ. ಬರೀ ಹೊತ್ತಿನಿಂದ ಮುಖ್ಯಾಧಿಕಾರಿ ಪುರಸಭೆ ಮಾನ್ವಿ ಪರಶುರಾಮ್ ದೇವಮಾನಿ. ನಗರದಲ್ಲಿ ಬೇಸಿಗೆ ಇದ್ದ ಕಾರಣ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದ ಹಾಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲರಿಗೆ ಯಾವುದೇ ಅಡಚಣೆ ಆಗದಾಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದು. ಹಾಗೂ ಸಾರ್ವಜನಿಕ ಶೌಚಾಲಯ 13 ನಂಬರ್ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಸಮಸ್ಯೆ ಇದ್ದು ಅದನ್ನು ಆದಷ್ಟು ಬೇಗ ನಾವು ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ಹೇಳ್ತೀವಿ. ಅಲ್ಲ ಸರ್, ಈಗ 13ನೇ ವಾರ್ಡಲ್ಲಿ ಸಾರ್ವಜನಿಕ ಶೌಚಾಲಯ ಅಂತ ಯಾರು ಅನಧಿಕೃತವಾಗಿ ಕಟ್ಕೊಂಡು ಬರ್ತಾರೆ ಅಂತ ನಿಮಗೆ ದೂರ ಸಲ್ಲಿಸ್ತಾರೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಿ, ಅದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರು ಅನಧಿಕೃತವಾಗಿ ಕಂಪೌಂಡ್ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಕ್ಷನ್ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸೈಯದ್ ಖಾದರ್ ಭಾಷಾ ಟಿವಿ 20 ಕನ್ನಡ ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.